ಸಿದ್ದರಾಮಯ್ಯನವರು ಸುಮಾರು 4 ದಶಕ ಕಾಲ ಈ ಕರ್ನಾಟಕ ರಾಜಕಾರಣದಲ್ಲಿದ್ದಾರೆ. ಅವರು 83ರಲ್ಲಿ ಜಾರ್ಜ್ ಫರ್ನಾಂಡಿಸ್ ಪಾರ್ಟಿಯಿಂದ ಆರಿಸಿ ಬಂದಿದ್ದರು. ಆವಾಗ ನಮ್ಮ ತಂದೆಯವರೇ ಅವ್ರ ವಿರುದ್ಧ ಕ್ಯಾಂಡಿಡೇಟ್ ಹಾಕಿದಂಗೆ ಮಾಡಿ ಅವ್ರು ಫಸ್ಟ್ ಟೈಮ್ MLA ಆಗೋದಕ್ಕೆ ಭಾಳ ದೊಡ್ಡ ಪಾತ್ರ ಆಯಿತು. ಎಲ್ಲಕ್ಕಿಂತ ಹೆಚ್ಚು ಅವರು ಅಹಿಂದ ಮಾಡಿದಾಗ, ಮೊದಲನೇ ಅಹಿಂದ ಸಭೆ ಹುಬ್ಬಳ್ಳಿಯಲ್ಲಿ ಆದಾಗ ನಾನು ಒಬ್ಬನೇ ಬಹುತೇಕವಾಗಿ ಅಹಿಂದ ವರ್ಗ ಬಿಟ್ಟು ನಾನೊಬ್ಬನೇ ಅವತ್ತು ಮುಖ್ಯ ಭಾಷಣವನ್ನು ಮಾಡಿದ್ದೆ. ಮೊನ್ನೆ ಸಿದ್ದರಾಮಯ್ಯವರು ಹೊರಟ್ಟಿಯವರ ಸನ್ಮಾನ ಸಮಾರಂಭದಲ್ಲಿ ಬಂದಾಗ ಅಲ್ಲಿ ಅವರೇ ನೆನಪು ಮಾಡಿದರು, ಈ ಜಾಗ ನೆನಪಿದೆ ನಿನಗೆ, ಇಲ್ಲೇ ಸ್ಟೇಜ್ ಇತ್ತು, ಇಲ್ಲಿಂದನೇ ನೀನೇ ಮಾತಾಡಿದ್ದಿ, ನೀನು ಮಾತಾಡಿದ್ದು ಭಾಳ ದೊಡ್ಡ ಪಬ್ಲಿಸಿಟಿ ಆಗಿತ್ತು ಅಂತ. ಹೌದು ಅಂತ ಹೇಳಿದೆ. ನೀನು ಬಂದಿದ್ದು ನಮಗೆ ಆನೆ ಬಲ ಬಂದಂಗೆ ಬಂತವತ್ತು ಅಂತ. ಅದೊಂದು ಪ್ರಕರಣ ಮತ್ತು ಇನ್ನೂ ಹಲವಾರು ಪ್ರಕರಣಗಳಿದ್ದಾವೆ. ಅದೆಲ್ಲವನ್ನು ಹೇಳುವಂಥದ್ದು ಸರಿಯಲ್ಲ. ಸೂಕ್ತ ಸಮಯದಲ್ಲಿ ಅವು ನೆನೆಸ್ಕೊಳ್ಳೋದಾದರೆ ಅಂತ ಒಳ್ಳೆ ಘಟನೆ. ಆಮೇಲೆ ಇನ್ನೊಂದು 2007ರಲ್ಲಿ ಅವರು JDSನಿಂದ ಹೊರಗಡೆ ಬಂದು ಕಾಂಗ್ರೆಸ್ ಬೈ ಎಲೆಕ್ಷನ್ ನಿಂತಿದ್ದರು. ಆ ಸಂದರ್ಭದಲ್ಲೂ ಕೂಡ ಭಾಳಷ್ಟು ಅಪೇಕ್ಷೆ ಮಾಡಿದರು. ನಾವು ಅವರಿಗೆ ಸಹಾಯವನ್ನು ಮಾಡಿದ್ವಿ. ಯಾವಾಗ ಕಷ್ಟ ಕಾಲ ಇದೆ ಅವಾಗೆಲ್ಲ ನಾವು ಅವ್ರ ಜೊತೆಗೆ ನಿಂತಿದ್ದೀವಿ, ಒಂದೇ ಮಾತಲ್ಲಿ ಹೇಳಬೇಕಾದ್ರೆ. ಆದರೆ ಅವ್ರು ಕಾಂಗ್ರೆಸ್ಗೆ ಹೋದ್ಮೇಲೆ ನಮ್ಮದು ಅವ್ರದ್ದು ರಾಜಕೀಯ ನೆಂಟಿಲ್ಲ. ಅವ್ರ ರಾಜಕಾರಣ ಅವ್ರಿಗೆ, ನಮ್ಮ ರಾಜಕಾರಣ ನಮಗೆ. ಸೈದ್ಧಾಂತಿಕವಾಗಿ ನಮಗೆ ಅವ್ರಿಗೆ ಭಾಳಷ್ಟು ವ್ಯತ್ಯಾಸ. ಅದಕ್ಕೆ ಯಾವುದೇ ರೀತಿ ನಾವು ರಾಜಕೀಯದಲ್ಲಿ ಎಂದೆಂದೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. ಅವರು ಆಗಿಲ್ಲ, ನಾವು ಆಗಿಲ್ಲ. ಆದರೆ ವೈಯಕ್ತಿಕ ಸ್ನೇಹ, ಗೌರವ ಎಲ್ಲ ಇತ್ತು. ಒಬ್ಬ ಸಮಾಜವಾದಿಯ ಹಿನ್ನೆಲೆಯಲ್ಲಿ ಸಮಾನತೆ, ಸಾಮಾಜಿಕ ನ್ಯಾಯ ಬಗ್ಗೆ ಕಳಕಳಿ ಇರುವಂಥ ಒಬ್ಬ ನಾಯಕ. ಇವತ್ತು ಅವ್ರನ್ನ ತೆಗೆಯೋ ಮುಖಾಂತರ ವಿಶೇಷವಾಗಿ ಹಿಂದುಳಿದ ವರ್ಗದ ಒಂದು ನಾಯಕತ್ವಕ್ಕೆ ಕೊಡಲೇಪಟ್ಟನ್ನು ಕಾಂಗ್ರೆಸ್ನವ್ರು ಕೊಟ್ಟಿದ್ದಾರೆ. ಕಾಂಗ್ರೆಸ್ನವ್ರು ಯಾವಾಗಲೂ ಕೂಡ ಬದ್ಧತೆ ಇರಲಿಲ್ಲ. ಹಿಂದುಳಿದ ವರ್ಗವನ್ನು ನಿರಂತರವಾಗಿ ಬಳಕೆ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ SC/STನೂ ಕೂಡ ಬಳಕೆ ಮಾಡ್ಕೊಂಡು ಬಂದಿದ್ದಾರೆ. ಮಂಡಲ್ ಕಮಿಷನನ್ನು ಅನುಷ್ಠಾನ ಮಾಡೋದ್ರಿಂದ ಹಿಡಿದು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಕೊಡೋದ್ರಿಂದ ಹಿಡಿದು ಎಂದೂ ಕೂಡ ಕಾಂಗ್ರೆಸ್ ಮಾಡಲಿಲ್ಲ. ರಾಜೀವ್ ಗಾಂಧಿಯವರಿದ್ದಾಗ OBCಗೆ ರಿಸರ್ವೇಷನ್ ಯಾಕೆ ಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಆಡಿದರು. ಮುಂದೆ VP ಸಿಂಗ್ ಅವರು ಬಂದ ಮೇಲೆ ಅದನ್ನು ಅನುಷ್ಠಾನ ಮಾಡಿದ್ರು. ಅದನ್ನು ಹೊಡೆದಾಕಬೇಕು ಅಂತೇಳಿ ರಾಹುಲ್ ಗಾಂಧಿ ನಾಟಕೀಯವಾಗಿ OBC ಬಗ್ಗೆ ಆವಾಗ ಮಾತಾಡ್ತಾ ಇದ್ದ, ಜಾತಿ ಗಣತಿ ಬಗ್ಗೆ ಮಾತಾಡ್ತಾ ಇದ್ದ. ಜಾತಿ ಗಣತಿಯಿಂದ ಅವ್ರಿಗೆ ಹೆಂಗೆ ನ್ಯಾಯ ಸಿಗುತ್ತೆ ಅಂತ ಯಾವತ್ತೂ ಹೇಳಿಲ್ಲ. ಅದು ಜಾತಿ ಗಣತಿ ಆಗಬೇಕು. ಈಗ OBC ನಾಯಕ ಇರೋ ಒಬ್ಬ ಚೀಫ್ ಮಿನಿಸ್ಟರ್ ತೆಗೆದ ಮೇಲೆ OBC ಬಗ್ಗೆ ಬದ್ಧತೆ ಏನಿದೆ ಇವ್ರದ್ದು? ಹೀಗಾಗಿ OBC ಜನ ಯಾರು ಬೆಂಬಲ ಕೊಟ್ಟಿದ್ದರು, ವಿಶೇಷವಾಗಿ ಕರ್ನಾಟಕದಲ್ಲಿ ಅವ್ರು ಬ್ರಹ್ಮ ನಿರಸನ ಆಗಿದೆ, ಆಕ್ರೋಶಗೊಂಡಿದ್ದಾರೆ. ಇದರ ಮುಂದಿನ ಪರಿಣಾಮ ಎಲೆಕ್ಷನ್ಗೆ ಖಂಡಿತವಾಗೂ ಆಗ್ತದೆ. ಸಿದ್ದರಾಮಯ್ಯರು ಸುಮ್ಮನೆ ಇರ್ಬೋದು, ಆದರೆ ಅವ್ರ ಭಾವನೆಗಳನ್ನು ಅರ್ಥ ಮಾಡ್ಕೊಂಡಂಥ ಜನಾಂಗ ಅವ್ರಿಗೆಲ್ಲರೂ ಕೂಡ ಅರ್ಥ ಆಗ್ತದೆ. ಇದರ ಪರಿಣಾಮ ಮುಂದಿನ ದಿನಗಳಲ್ಲಿ ಆಗ್ತದೆ. ಅಹಿಂದ ನಾಯಕರೇ ಅವರು ವೋಟ್ ಬ್ಯಾಂಕ್ ಆಗಿದ್ದು ಒಂದು ದೊಡ್ಡ ಶಕ್ತಿಯಾಗಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವ ಪರಿಸ್ಥಿತಿ ಆಯಿತು. BJPಗೆ ಪ್ಲಸ್ ಮೈನಸ್ ಅನ್ನೋದಕ್ಕಿಂತ ಯಾರು ಅವ್ರನ್ನ ನಂಬ್ಕೊಂಡಿದ್ರು ಮತ್ತು OBC ವರ್ಗ ನಮ್ಮ ನಾಯಕ ಅಂತ ಹೇಳಿ ತಿಳ್ಕೊಂಡಿದ್ರು, ಅವರ ಗೌರವಕ್ಕೆ ಧಕ್ಕೆ ತರೋ ರೀತಿಯಲ್ಲಿ ಕಾಂಗ್ರೆಸ್ನವ್ರು ನಡ್ಕೊಂಡಿದ್ದಾರೆ. ಆಘಾತ ಆಗಿದೆ ಅವರಿಗೆ. ಹೀಗಾಗಿ ಅದರ ರಾಜಕೀಯ ಪರಿಣಾಮ ಖಂಡಿತವಾಗೂ ಆಗ್ತದೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಈಗಿನ ಕಾಲದಲ್ಲಿ ಯಾರೂ ಕೂಡ ದಡ್ರಿಲ್ಲ, ಎಲ್ಲ ವರ್ಗದವರು ಕೂಡ ಬುದ್ಧಿವಂತರಾಗಿದ್ದಾರೆ. ಎರಡನೇದಾಗಿ ಅವ್ರು ಬಿಟ್ಟರೂ ಕೂಡ ದಲಿತ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು ದಲಿತರಲ್ಲಿ ಒಂದು ಆಶಾಭಾವನೆ ಇತ್ತು. ಅದು ಕೂಡ ಆಗಿಲ್ಲ. ಹೀಗಾಗಿ ಎಂಟೈರ್ ಅಹಿಂದದಲ್ಲಿ
ಅಲ್ಪಸಂಖ್ಯಾತರ ಮುಂದೆ ಏನು ಮಾಡ್ತಾರೋ ಗೊತ್ತಿಲ್ಲ. ಮೊನ್ನೆ ದಾವಣಗೆರೆಯನ್ನು ನೋಡಿದಾಗಲೂ ಕೂಡ ಅವರು ಕೂಡ ಪರ್ಯಾಯ ನಮ್ಮನ್ನೇನು ಗ್ರಾಂಟೆಡ್ ತೊಗೋಬೇಡಿ ಅಂತ ಹಲವಾರು ಸಭೆಗಳನ್ನು ಕೂಡ ಮಾಡಿದ್ದಾರೆ. ಸೊ ಆ ಎಲ್ಲ ವರ್ಗದಲ್ಲೂ ಅಸಮಾಧಾನ ಇದೆ. ನಾವು ನಮ್ಮ ಪಕ್ಷವನ್ನು ಇನ್ನಷ್ಟು ಬಲಿಷ್ಠ ಕಟ್ಟಿ ಸಾಮಾಜಿಕ ಸೋಷಲ್ ಇಂಜಿನಿಯರಿಂಗ್ ಅಂತ ನಾವೇನು ಕರಿತೇವೆ ಅದನ್ನು ನಾವು ಒತ್ತನ್ನು ಕೊಟ್ಟರೆ ನಮಗೆ ಖಂಡಿತವಾಗೂ ರಾಜಕಾರಣದಲ್ಲಿ ಅದರ ಉಪಯೋಗ ಆಗ್ತದೆ, ಲಾಭ ಆಗ್ತದೆ. ಅದರ ಬಗ್ಗೆ ನಮ್ಮ ಪಕ್ಷ ಚಿಂತನೆ ಮಾಡಬೇಕು. ಸರ್, ಸಿದ್ದರಾಮಯ್ಯವರು ಪ್ರತಿ ಬಾರಿ 5 ವರ್ಷ ಸರ್ಕಾರ ನೀವೇ CM ಆಗಿರ್ತೀರ ಅಂದರೆ ನಮ್ಮ ಸರ್ಕಾರ 5 ವರ್ಷ ಇರ್ತೈತೆ ಅಂತ ಹೇಳ್ತೀರಿ. ನಾವು 5 ವರ್ಷ CM ಇರ್ತೇನೆ ಅಂತ ಹೇಳ್ತಿರ್ಲಿಲ್ಲ. ಈ ಮುಂದಿನ ಇದರಲ್ಲಿ 5 ವರ್ಷ ಕಂಪ್ಲೀಟ್ ಮಾಡುತ್ತೆ ಅನ್ನಿಸ್ತದೆ ಸರ್ ಕಾಂಗ್ರೆಸ್ ಈಗ ಸಿದ್ದರಾಮಯ್ಯ ಹೇಳಿದ್ಮೇಲೆ. ಅಲ್ಲ, ಅದು ನಂಬರ್ ಅಂತೂ ಇದೆ ಅವ್ರಿಗೆ. ನಂಬರ್ ನೋಡಿದಾಗ ಯಾವುದೇ ರೀತಿ ತೊಂದರೆ ಇಲ್ಲ ಅವ್ರಿಗೆ ನನ್ನ ಪ್ರಕಾರ. ಒಳ ಜಗಳ. ಆದರೆ ಈ ಸಿದ್ದರಾಮಯ್ಯವ್ರ ಬೆಂಬಲಿಗರು ಏನು ಮಾಡ್ತಾರೆ, ಅವ್ರು ಎಷ್ಟು ಜನಕ್ಕೆ ಸಚಿವ ಸಂಪುಟ ಸಿಗುತ್ತೆ, ಯಾರು ಹೊರಗೆ ಬರ್ತಾರೆ, ಮತ್ತು ಎಷ್ಟು ಜನ ಶಾಸಕರಿಗೆ ಅವಕಾಶ ಸಿಗುತ್ತೆ, ಬರುವಂಥ ದಿನಗಳಲ್ಲಿ ಮುಖ್ಯಮಂತ್ರಿ ಬಹುತೇಕವಾಗಿ DK ಶಿವಕುಮಾರ್ ಅವರು ಆಗ್ತಾರೆ, ಅವ್ರು ಹೆಂಗೆ ನಡೆಸ್ಕೊಳ್ತಾರೆ, ಅದ್ರ ಮೇಲೆ ಭಾಳಷ್ಟು ಪರಿಣಾಮ ಆಗ್ತದೆ ಖಂಡಿತವಾಗೂ. ಹಾಗೆ ಏನಾದರೂ ಪರಿಣಾಮ ಆದರೆ ನೀವು ಸಿದ್ಧರಿದ್ದೀರಿ ಚುನಾವಣೆಗೆ ರೆಡಿ ಎದುರಿಸಲಿಕ್ಕೆ BJP? ನಾಳೆನೇ ಚುನಾವಣೆ ಆದರೂ ಕೂಡ BJP ಸಿದ್ಧವಿದೆ. ಈ ಸಕ್ರಿಯ ರಾಜಕಾರಣದಲ್ಲಿ ಇರ್ತೇನೆ ಒಂದೇ ಮಾತಿಗೆ DK ಶಿವಕುಮಾರ್ ಮುಖದಲ್ಲಿ ಕಳೆ ಬದಲಾವಣೆ ಆಯಿತು. ನಾನು ರಾಜ್ಯಸಭೆಗೆ ಹೋಗೋದಿಲ್ಲ, ನಾನು ಕರ್ನಾಟಕ ರಾಜಕಾರಣದಲ್ಲಿ ಇರ್ತೀನಿ ಅನ್ನುವಂಥ ಮಾತೇನಿದೆ ಅದು ಖಂಡಿತವಾಗೂ ಒಂದು ತೂಗುವ ಕತ್ತಿ. ಕರ್ನಾಟಕ ರಾಜಕಾರಣದಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಅದೊಂದು ತೂಗುವ ಕತ್ತಿ. ಯಾವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ. ಅದರ ತೂಗುವ ಕತ್ತಿ ಅಂತಂದರೆ ಬೀಳೋದೇ ಹೆಚ್ಚು. ತೂಗೋಕತ್ತಿ ಅಂದರೆ ಸಿದ್ದರಾಮಯ್ಯನವ್ರ ನಡೆ ತೂಗೋಕತ್ತಿ ಆಗ್ಬೋದು, ಅಂದರೆ ರಾಜಕಾರಣದಲ್ಲಿ ಇರ್ತೀನಿ ಅಂತ. ಈಗ ಅವ್ರ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಟ್ಟೇನೆ. ಮತ್ತು ನೀನು ಏನು ಬೇರೆ ಪದ ಕೇಳ್ತೀನಿ, ಅದು ಬೇರೆ ಪ್ರಶ್ನೆ ಕೊಡು.